ಹಾಯ್ ಎವ್ರಿವನ್, ಈ ವಿಡಿಯೋದಲ್ಲಿ ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್ ಆ್ಯಂಡ್ ಆಡ್ ಡೇಸ್ ಅನ್ನು ಹೇಗೆ ಫೈಂಡ್ ಮಾಡೋದನ್ನು ತಿಳಿದುಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಫೈಂಡ್ ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್ ಆ್ಯಂಡ್ ಆಡ್ ಡೇಸ್ ಇನ್ ಇಯರ್ಸ್ 1998. ಇಲ್ಲಿ ಇಯರ್ ನಾವು ಪರ್ಫೆಕ್ಟ್ ಆಗಿ ಇರೋರಿಗೆ ನಾಲೆಜ್ ಇರಬೇಕು. ಇಯರ್ ಅಂದರೆ ಒಂದು ವರ್ಷ ಮಾತ್ರ ಆಗುತ್ತೆ. ಸೊ ಇಲ್ಲಿ ಕೇಳ್ತಾ ಇರೋದು 1998 ವರ್ಷಗಳಲ್ಲಿ ಸೊ ಎಷ್ಟು ಲೀಪ್ ಇಯರ್ಸ್ ಬರ್ತಾವೆ, ಎಷ್ಟು ನಾನ್ ಲೀಪ್ ಇಯರ್ಸ್ ಬರ್ತಾವೆ, ಆಡ್ ಡೇಸ್ ಬರ್ತಾವೆ ಅನ್ನೋದನ್ನ ನಾವು ಕಂಡುಹಿಡಿಯಬೇಕು. ಸೊಲ್ಯೂಷನ್ 1998 ಇದೆಯಲ್ಲ, ಇದನ್ನು 400 ಮಲ್ಟಿಪಲ್ ಸೆಂಚುರಿ ಆಗೋ ಥರ ನಾವು ಡಿವೈಡ್ ಮಾಡ್ಕೋಬೇಕು. ಅಂದ್ರೆ 4 ಮಲ್ಟಿಪಲ್ ಸೆಂಚುರಿ ಆಗೋ ಥರ ಅಂದ್ರೆ 14 ಪ್ಲಸ್ 300 ಪ್ಲಸ್ 98. ದೆನ್ ಈ 1600 ಏನು ಬಂದಿದೆಯಲ್ಲ ಅದನ್ನು ಡಿವೈಡ್ ಬೈ 4 ಮಾಡಬೇಕು. ಡಿವೈಡ್ ಬೈ 4 4 ವರ್ಷ ಲೀಪ್ ಇಯರ್ ಬರ್ತಾವಲ್ಲ, ಸೊ ಟೋಟಲ್ ಲೀಪ್ ಇಯರ್ಸ್ ಇಲ್ಲಿ ಸಿಗ್ತಾವೆ. ಸೊ ಇಲ್ಲಿ 400 ಆಯಿತು. ನೆಕ್ಸ್ಟ್ ಮತ್ತೆ 1600 ಡಿವೈಡ್ ಬೈ 100 ಮಾಡಬೇಕು. ಟೋಟಲ್ ಸೆಂಚುರೀಸ್ ಎಷ್ಟು ಬರ್ತಾವೆ ಅನ್ನೋದು ನಮಗೆ ತಿಳಿಯುತ್ತೆ. ಅಂದ್ರೆ 1600 ಡಿವೈಡ್ ಬೈ 100 ಮಾಡಿದ್ರೆ 16 ಆಯಿತು. ನೆಕ್ಸ್ಟ್ ಮೂರನೇ ಸ್ಟೆಪ್ ಏನಂದ್ರೆ 1600 ಡಿವೈಡ್ ಬೈ 400 ಮಾಡಬೇಕು. ಅಂದ್ರೆ 400 ಸೆಂಚುರೀಸ್ ಎಷ್ಟು ಬರ್ತಾವೆ ಅನ್ನೋದು ನಮಗೆ ತಿಳಿಯುತ್ತೆ. 400 ಮಲ್ಟಿಪಲ್ ಸೆಂಚುರಿ ಎಷ್ಟು ಬರ್ತಾವೆ, 4 ಬರ್ತಾವೆ. ಸೊ ಇಲ್ಲಿ 400 ಮಲ್ಟಿಪಲ್ ಸೆಂಚುರೀಸ್ ಏನಿದಾವಲ್ಲ ಅವು ಸೆಂಚುರೀಸ್ನಲ್ಲಿ ಬಂದ್ಬಿಡ್ತಾವೆ. ಸೊ ನಾವು ಇಲ್ಲಿ 16 ಮೈನಸ್ 4 ಮಾಡಬೇಕು, ಅವಾಗ 12 ಆಯಿತು. ಮತ್ತು ಈ ಎಲ್ಲ ಸೆಂಚುರಿಗಳು, ಈ 16 ಸೆಂಚುರಿಗಳು ಏನಿದಾವಲ್ಲ ಅವು 600 ಡಿವೈಡ್ ಬೈ 4 ಮಾಡಿದಾಗ ಏನು 400 ಬರ್ತಾವಲ್ಲ ಅದರಲ್ಲೂ ಕೂಡ ಇರ್ತಾವೆ. ಸೊ ಇಲ್ಲಿ ಏನು ಮಾಡಬೇಕು, 400 ಮೈನಸ್ 12 ಮಾಡಬೇಕು, ಅವಾಗ ಏನು ಬಂತು 388 ಬಂತು. ಸೊ ಇಲ್ಲಿ ಟೋಟಲ್ 388 ಲೀಪ್ ಇಯರ್ಸ್ ಆಯಿತು. ಇಲ್ಲಿ ಬರೀ ನಾವು 1600 ಮಾತ್ರ ಚೆಕ್ ಮಾಡ್ತಾ ಇದ್ದೀವಿ. 388 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ಈ 1600 ಮೈನಸ್ 388 ಮಾಡಿದಾಗ 1200 ಅಂದ್ರೆ 1212 ನಾನ್ ಲೀಪ್ ಇಯರ್ಸ್, 1212 ನಾನ್ ಲೀಪ್ ಇಯರ್ಸ್ ನಮಗೆ ಸಿಗ್ತಾವೆ. ಆಯ್ತಾ, ಇದು 1600 ಆಯಿತು. ನೆಕ್ಸ್ಟ್ ಇಲ್ಲಿ 300 ನೋಡೋಣ. 300 ವರ್ಷಗಳಲ್ಲಿ ಅಂದ್ರೆ ಒಂದು ವರ್ಷ 100 ಇಯರ್ ಅಂದ್ರೆ 24 ಲೀಪ್ ಇಯರ್ಸ್ ಆ್ಯಂಡ್ 76 ನಾನ್ ಲೀಪ್ ಇಯರ್ಸ್. ಈ ಹಿಂದಿನ ವಿಡಿಯೋದಲ್ಲಿ ನೀವು ನೋಡಬಹುದು. ಅದರಲ್ಲಿ ನಾನು ಲೀಪ್ ಇಯರ್ಸ್, ನಾನ್ ಲೀಪ್ ಇಯರ್ಸ್, ಆಡ್ ಡೇಸ್ ಹೇಗೆ ಫೈಂಡ್ ಮಾಡೋದು ಮತ್ತು ಅವರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇದೆ. ಸೊ ಇಲ್ಲಿ 100 ಇಯರ್ಸ್ ಅಂದ್ರೆ 24 ಲೀಪ್ ಇಯರ್ಸ್. ಸೊ ಇಲ್ಲಿ 300 ಅಂದ್ರೆ 24 ಇಂಟು 3 ಮಾಡಬೇಕು, 72 ಲೀಪ್ ಇಯರ್ಸ್ ಆಯಿತು. ಅಂದ್ರೆ 72 ಲೀಪ್ ಇಯರ್ಸ್ ಅಂದ್ರೆ 300 72 ಲೀಪ್ ಇಯರ್ ಅನ್ನೋದು ನೆಕ್ಸ್ಟ್ 228 ನಾನ್ ಲೀಪ್ ಇಯರ್ಸ್ ಸಿಗ್ತಾವೆ. ಸೊ ಇಲ್ಲಿ 300 ವರ್ಷದಲ್ಲಿ ಎಷ್ಟು 72 ಲೀಪ್ ಇಯರ್ಸ್ ಆಯಿತು, 228 ನಾನ್ ಲೀಪ್ ಇಯರ್ಸ್ ಆಯಿತು. ಅದೇ ರೀತಿ ನೆಕ್ಸ್ಟ್ 98 ವರ್ಷ ಏನು ನೋಡಿದೆಯಲ್ಲ ಪ್ಲಸ್ 98 ಅದರಲ್ಲಿ ಚೆಕ್ ಮಾಡಿ. ಇಲ್ಲಿ ನೋಡಿ 1998 ನಾವು 1600 ಪ್ಲಸ್ 300 ಪ್ಲಸ್ 98 ಡಿವೈಡ್ ಮಾಡ್ಕೊಂಡಿದ್ದೀವಿ. 1600 ಅಲ್ಲಿ 388 ಲೀಪ್ ಇಯರ್ಸ್, 100 ನಾನ್ ಲೀಪ್ ಇಯರ್ಸ್ ಆ್ಯಂಡ್ 300 ವರ್ಷಗಳಲ್ಲಿ 72 ಲೀಪ್ ಇಯರ್ಸ್, 228 ನಾನ್ ಲೀಪ್ ಇಯರ್ಸ್ ಸಿಕ್ತು. ನೆಕ್ಸ್ಟ್ 98 ವರ್ಷದಲ್ಲಿ ಎಷ್ಟು ಲೀಪ್ ಇಯರ್ ಬರ್ತಾವೆ ಅನ್ನೋದನ್ನು ಕಂಡುಹಿಡಿಯಬೇಕು. ಸೊ ಇಲ್ಲಿ 98 ಡಿವೈಡ್ ಬೈ 4 ಮಾಡಬೇಕು, ಕ್ವಶ್ಚನ್ 24 ಬರುತ್ತೆ. ಸೊ ಇಲ್ಲಿ ಕ್ವಶ್ಚನ್ ಮಾತ್ರ ಕನ್ಸಿಡರ್ ಮಾಡಬೇಕು. 98 ಮೈನಸ್ 24 ಮಾಡಬೇಕು. ನೆಕ್ಸ್ಟ್ 74 ಬರುತ್ತೆ, ಇದು ನಾನ್ ಲೀಪ್ ಇಯರ್ಸ್ ಆಗುತ್ತೆ. ಸೊ ಇಲ್ಲಿ 98 ವರ್ಷಗಳಲ್ಲಿ 24 ಲೀಪ್ ಇಯರ್ ಆಯಿತು, 74 ನಾನ್ ಲೀಪ್ ಇಯರ್ಸ್ ಆಯಿತು. ಈಗ ಟೋಟಲ್ ಲೀಪ್ ಇಯರ್ಸ್ ಆ್ಯಂಡ್ ಟೋಟಲ್ ನಾನ್ ಲೀಪ್ ಇಯರ್ಸ್ ಅನ್ನು ಕೌಂಟ್ ಮಾಡೋಣ. ಫಸ್ಟ್ ನಮಗೆ 1600 388 ಲೀಪ್ ಇಯರ್ಸ್ ಮತ್ತು 12 ನಾನ್ ಲೀಪ್ ಇಯರ್ಸ್, 300 ವರ್ಷದಲ್ಲಿ 72 ಲೀಪ್ ಇಯರ್ಸ್, 228 ನಾನ್ ಲೀಪ್ ಇಯರ್ಸ್ ಮತ್ತು 98 ವರ್ಷದಲ್ಲಿ 24 ಲೀಪ್ ಇಯರ್ಸ್ ಮತ್ತು 74 ನಾನ್ ಲೀಪ್ ಇಯರ್ಸ್ ಇವೆಲ್ಲ ಟೋಟಲ್ ಮಾಡಿದ್ರೆ ಟೋಟಲ್ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ, 484 ಲೀಪ್ ಇಯರ್ಸ್ ಬರ್ತಾವೆ. ನೆಕ್ಸ್ಟ್ ಟೋಟಲ್ ನಾನ್ ಲೀಪ್ ಇಯರ್ಸ್ ಎಷ್ಟು ಬರ್ತಾವೆ, 12 ಪ್ಲಸ್ 228 ಪ್ಲಸ್ 74 ಸೇರಿಸಿದ್ರೆ 1514 ನಾನ್ ಲೀಪ್ ಇಯರ್ಸ್ ಆಯಿತು. ಇಲ್ಲಿ ಟೋಟಲ್ ಲೀಪ್ ಇಯರ್ಸ್ 388 ಪ್ಲಸ್ 72 ಪ್ಲಸ್ 24 484 ಲೀಪ್ ಇಯರ್ಸ್ ಆಯಿತು. ನೆಕ್ಸ್ಟ್ ನಾವು ಲೀಪ್ ಇಯರ್ಸ್ ಮತ್ತು ನಾನ್ ಲೀಪ್ ಇಯರ್ಸ್ ಗೊತ್ತಿದ್ದಾಗ ಆಡ್ ಡೇಸ್ ಅನ್ನು ಈಸಿಯಾಗಿ ಫೈಂಡ್ ಮಾಡಬಹುದು. ಟೋಟಲ್ ಆಡ್ ಡೇಸ್ ಹೇಗೆ ಕಂಡು ಅಂದ್ರೆ ಲೀಪ್ ಇಯರ್ಸ್ ಇಂಟು 2 ಮಾಡಬೇಕು. ಟೋಟಲ್ ಲೀಪ್ ಇಯರ್ಸ್ ಇಂಟು 2 ಯಾಕೆ ಮಾಡಬೇಕು, ಒಂದು ಲೀಪ್ ಇಯರಲ್ಲಿ 2 ಆಡ್ ಡೇಸ್ ಇರ್ತಾವೆ. ಸೊ ಇಲ್ಲಿ ಇಂಟು 2 ಮಾಡಬೇಕು. ಪ್ಲಸ್ ನಾನ್ ಲೀಪ್ ಇಯರ್ಸ್ ಎಷ್ಟು ಟೋಟಲ್ 1514 1514 ಇದಾವಲ್ಲ, ಇಂಟು 1 ಮಾಡಬೇಕು. ಇಂಟು 1 ಯಾಕೆ ಮಾಡಬೇಕು, ನಾನ್ ಲೀಪ್ ಇಯರ್ ಹ್ಯಾಸ್ 1 ಆಡ್ ಡೇ. ಸೊ ಇಲ್ಲಿ 484 ಇಂಟು 2 ಪ್ಲಸ್ 1514 ಇಂಟು 1 ಮಾಡಿ ಹೋಲ್ ಡಿವೈಡ್ ಬೈ 7 ಮಾಡಬೇಕು. ಅಂದ್ರೆ ನಾವು ಆಡ್ ಡೇಸ್ ಅನ್ನು ಫೈಂಡ್ ಮಾಡಬಹುದು. 968 ಪ್ಲಸ್ 1514 ಡಿವೈಡ್ ಬೈ 7 ಆಯಿತು. ಆನ್ಸರ್ 2482 ಡಿವೈಡ್ ಬೈ 7 ಬಂತು. ಸೊ ಇಲ್ಲಿ ಕ್ವಶ್ಚನ್ ಏನು ಬರುತ್ತೆ 354. ಆಮೇಲೆ ರಿಮೈಂಡರ್ ಎಷ್ಟು ಉಳಿತಿದೆ 4 ಉಳಿತು. ಇಲ್ಲಿ ಏನು ರಿಮೈಂಡರ್ ಉಳಿಯುತ್ತಲ್ಲ ಅದನ್ನೇ ನಾವು ಆಡ್ ಡೇಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಆಡ್ ಡೇಸ್ ಎಷ್ಟಾಯಿತು, ಈ 1998 ಇಯರ್ಸ್ ದೇರ್ ಆರ್ 4 ಆಡ್ ಡೇಸ್ ಅಂತ ಹೇಳ್ಬೋದು. ಈ ರೀತಿಯಾಗಿ ಕ್ಯಾಲೆಂಡರ್ ರಿಲೇಟೆಡ್ ಟಾಪಿಕ್ಸ್ ಅನ್ನು ಈಸಿಯಲ್ಲಿ ಯಾವ ರೀತಿಯಲ್ಲಿ ಬಿಡಿಸಬಹುದು ಅಂತ ನಾನು ಇಂದಿನ ವಿಡಿಯೋದಲ್ಲಿ ಪ್ಲೀಸ್ ನನ್ನ ವಿಡಿಯೋಗಳನ್ನೆಲ್ಲ ವಾಚ್ ಮಾಡಿ, ನನ್ನ ಚಾನಲ್ನ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.